ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. BMTC ಪ್ರಾವಿಷನ್ ಸೆಲೆಕ್ಷನ್ ಲಿಸ್ಟ್ ಯಾಕೆ ಲೇಟ್ ಆಗುತ್ತಿದೆ, ವಿಳಂಬ ಆಗೋಕ್ಕೆ ಕಾರಣವೇನು, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಒಂದು ಆಡಿಯೋ ಕ್ಲಿಪ್ ಹಾಕ್ತೀನಿ, ಕೇಳ್ಕೊಬರೋಣ ಬನ್ನಿ. ಸರ್, ನಾವು BMTC ಆಸ್ಪಿರೆಂಟ್ಸು ಮತ್ತು ಯೂಟ್ಯೂಬರ್ ಸರ್. ಏನ್ ಹೆಸರು? ಸುನಿಲ್ ಅಂತ. ಹೇಳಿ ಸರ್, ಅದು ಮಾಹಿತಿ BMTCದು 1:1 ಪ್ರಾವಿಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಸ್ವಲ್ಪ ನಿಖರ ಮಾಹಿತಿ ಬೇಕಾಯ್ತು ಸರ್. ಯಾವ್ದು ನಾನ್ ಹೆಚ್ಕೆದ? ನಾನ್ ಹೆಚ್ಕೆದ. ನಾನ್ ಹೆಚ್ಕೆದ ಈ ತಿಂಗಳು ಎಂಡಲ್ಲಿ ಆಗ್ಬೋದಪ್ಪ. ಅಲ್ಲ ಸರ್, ಲಾಸ್ಟ್ ಮಂತ್ ಎಲ್ಲ ಕೇಳಿದಾಗ ಜನವರಿ ಫಸ್ಟ್ ವೀಕ್ ಅಂತ ಹೇಳಿದ್ರು. ಬಟ್ ಈಗ ತೊಂದರೆ ಏನಾಗಿದೆ ಸರ್ ಅದು ಬಿಡಕ್ಕೆ? ತೊಂದರೆ ಏನಿಲ್ಲ, ಇನ್ನು ಡಿಸೈಡ್ ಆಗಿಲ್ಲ. ಹಾ. ಆಯ್ತಾ, ಕ್ಯಾಂಡಿಡೇಟ್ಸ್ ಸುಮಾರು ಜನ ಎಲ್ಲ ಅಬ್ಜೆಕ್ಷನ್ ಕೊಟ್ಟವ್ರೆ, ವೆರಿಫಿಕೇಶನ್ ಬಂದವರು. ಓಕೆ. ಅದೆಲ್ಲ ಕ್ಲಿಯರ್ ಮಾಡಿ ಮಾಡಕ್ಕೆ ಟೈಮ್ ಬೇಕು. ಓಕೆ. ಅದಕ್ಕೆ ಈ ತಿಂಗಳು ಎಂಡ್ ಒಳಗೆ ಆಗ್ಬೋದು ಅನ್ಸುತ್ತೆ. ಅದನ್ನ ಕ್ಲಿಯರ್ ಮಾಡಾದ್ಮೇಲೆ ಮಾಡ್ತೀವಿ. ಮಾಹಿತಿನ ನ್ಯೂಸ್ ಬರೋದು ಬಿಡ್ತೀವಿ, ನಮ್ಮ ವೆಬ್ಸೈಟ್ ಅಲ್ಲೂ ಹಾಕ್ತೀವಿ. ಓಕೆ ಸರ್, ಓಕೆ. ಅದೇ ನನಗೂ ಸುಮಾರು ಜನ ಫೋನ್ ಮಾಡಿ ಕೇಳ್ತಿದ್ರು, ಹಂಗಾಗಿ ಅದು ಕರೆಕ್ಟಾಗಿ ಮಾಹಿತಿ ಕೊಡ್ಬೇಕಲ್ಲ ಸರ್, ಹಂಗಾಗಿ ನಾನು ಮತ್ತೆ ಅದು ಇನ್ಫಾರ್ಮ್ ಮಾಡ್ಕೊಂಡ್ಬಿಡಿ ಸರ್. ಈ ಮಂತ್ ಎಂಡಲ್ಲಿ ಒಳಗಡೆ ಆಗ್ಬೋದು ಸರ್ ಹಾಗಾದ್ರೆ? ಆಗ್ಬೋದು. ಸರಿ ಸರ್ ಹಾಗಾದ್ರೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಈ ಆಡಿಯೋ ಕ್ಲಿಪ್ನ ಕೇಳ್ಕೊಬಂದ್ರಿ ಅನಿಸುತ್ತೆ. ನಾನು ಕೇಂದ್ರ ಕಚೇರಿ BMTC ಆಫೀಸ್ಗೆ ಕಾಲ್ ಮಾಡಿ ಕೇಳಿದಾಗ ಅಲ್ಲಿರುವಂಥ ಆಫೀಸರ್ಸ್ಗಳು ನನಗೆ ಈ ಮಾಹಿತಿಯನ್ನು ನೀಡಿದರು. ಅಲ್ಲಿ ಮೇಲೆ ಏನಾಗಿದೆ ಅಪ್ಪ ಅಂತಂದರೆ, 1:1 ಲಿಸ್ಟ್ ಬಿಡೋಕ್ಕೆ ಕಾರಣಗಳೇನು, ಇಷ್ಟೊಂದು ಲೇಟ್ ಆಗೋಕ್ಕೆ ಕಾರಣಗಳೇನಪ್ಪ ಅಂತಂದರೆ, BMTC 1:3 ಅಥವಾ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 4772 ಜನ ಹೋಗಿದ್ದರು. ಅದರಲ್ಲಿ ಕೆಲವು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ನನ್ನು ಕೆಲವು ಜನರಲ್ ಮಿಲಿಟಿ ಕನ್ಸಿಡರ್ ಮಾಡಿದ್ದಾರೆ, ಹಾಗೂ ಡಾಕ್ಯುಮೆಂಟ್ಸ್ನಲ್ಲಿ ನಂದು ಇಂಬ್ಯಾಲೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಕೆಲವೊಂದು ಅಭ್ಯರ್ಥಿಗಳು ಅಬ್ಜೆಕ್ಷನ್ನ ಹಾಕಿದಾರಂತೆ. ಆ ಅಬ್ಜೆಕ್ಷನ್ನ 6ನೇ ತಾರೀಕು ಕೆಲವು ಅಭ್ಯರ್ಥಿಗಳನ್ನ ಕರೆದು ಅದನ್ನ ಕ್ಲಿಯರ್ ಮಾಡಿದರು. ಹಾಗಾಗಿ ಅವೆಲ್ಲ ತೊಂದರೆಗಳಿರುವ ಕಾರಣ ಇನ್ನೂ ಲಿಸ್ಟು ರೆಡಿಯಾಗೋಕ್ಕೆ ಲೇಟ್ ಆಗುತ್ತಂತೆ. ಇದೆಲ್ಲ ವಿವರವಾಗಿ ಕೇಳಲಾಗಿ ಜನವರಿ ಎಂಡ್ ಅಂತ ಹೇಳ್ತಾಯಿದ್ದಾರೆ. ಹಾಗಾಗಿ ಯಾರೂ ಕೂಡ ಗಾಬರಿ ಆಗದೆ ಇವತ್ತು ಬರುತ್ತೆ, ಸಂಜೆ ಬರುತ್ತೆ, ನಾಳೆ ಬರುತ್ತೆ ಅಂತ ಏನು ಕಾಯ್ಕೊಂಡು ಕೂತಿದ್ದೀರಾ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ದಲೇ ಆರಾಮಾಗಿರಿ. ಜನವರಿ ಎಂಡಿಗೆ ಅಂದರೆ 30ನೇ ತಾರೀಕು ಒಳಗಡೆ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಜನವರಿ 25 ಒಳಗಡೆ ಯಾವುದೇ ಕಾರಣಕ್ಕೂ ಬರಲ್ಲ. ಅಲ್ಲಿವರೆಗೂ ನೀವು ಆರಾಮಾಗಿ ತಾಳ್ಮೆಯಿಂದ ಕಾಯ್ತಾಯಿರಿ ಅಂತ ಹೇಳ್ತಾ, ಹಾಗೆ ಕಟ್ ಆಫ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ರಿ ಸರ್, ನಂದು ಇಷ್ಟಕ್ಕಾಗುತ್ತಾ ಅಷ್ಟಕ್ಕಾಗುತ್ತಾ ಅಂತ. ತುಂಬ ಕಡಿಮೆಗೆ ನಿಲ್ಲುತ್ತೆ. ಯಾರ್ದಾರ್ದೋ ಮಾತು ಕೇಳ್ಕೊಂಡು ಸರ್ ಅವ್ರದ್ದು 55 ಆಗಿದೆ, ನಂದು 38 ಆಗಿದೆ, ಆಗುತ್ತಾ ಆ ಥರ ತಾಳೆ ಹಾಕ್ಕೊಳ್ಳೋದು, ಹಾಗೆ 52 ಆದರೂ ನಂದು ಆಗಲ್ವಾ ಸರ್ ಅಂತ ಕೇಳೋದು, ಆ ಥರ ಏನು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. BMTC ಕಂಡಕ್ಟರ್ ಹುದ್ದೆಗೆ ಏನು ಆಯ್ಕೆಯಾಗಿದ್ದಾರೆ 4772 ಜನ, ಅಷ್ಟು ಜನರು ಕೂಡ ಆಗುವ ಚಾನ್ಸಸ್ ಇದೆ. ಯಾಕೆಂತಂದರೆ BMTC ಕಂಡಕ್ಟರ್ ಹುದ್ದೆಗೆ ಕೆಲವು ಅಭ್ಯರ್ಥಿಗಳು ಸಿವಿಲ್ PC, ಸಿವಿಲ್ DR ಹಾಗೂ KSRP ಕಾನ್ಸ್ಟೇಬಲ್ ಸೆಕೆಂಡ್ ಲಿಸ್ಟ್ ಬಿಟ್ಟಿರೋದ್ರಿಂದ, ಹಾಗೂ VA, CTI ಆಫೀಸರ್, PSI ಸುಮಾರು ಕಡೆ ಬೇರೆ ಹುದ್ದೆಗೆ ಆಯ್ಕೆಯಾಗಿರೋದರಿಂದ ಎಲ್ಲರೂ ಅಲ್ಲಿಗೆ ಹೋಗುವ ಕಾರಣ ಆಲ್ಮೋಸ್ಟ್ 40 ಬಿಲೋ ಇರುವ ಅಭ್ಯರ್ಥಿಗಳಿಗೂ ಕೂಡ ಅವಕಾಶ ಸಿಗುವುದು ಹೆಚ್ಚಿದೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ದಲೇ ಜನವರಿ 25ರ ನಂತರ ಲಿಸ್ಟ್ ಬಿಡುಗಡೆಯಾಗುವ ಕಾರಣ ಎಲ್ಲರೂ ಅಲ್ಲಿಯವರೆಗೂ ಆರಾಮಾಗಿರಿ ಅಂತ ಹೇಳ್ತಾ, BMTC ಯಾವುದೇ ಅಪ್ಡೇಟ್ ಮಾಹಿತಿ ದೊರೆತರೂ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಯಾವುದೇ ತರಹದ ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.